ಶರೀರ ಮತ್ತು ಮನಸ್ಸು ಒಂದಾಗಿದ್ರೆ ಅದೇ ಕರ್ಮಯೋಗ. ಆವಾಗ ಶರೀರ ಮತ್ತು ಮನಸ್ಸು ಒಂದಾಗಿರುತ್ತೆ, ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ. ಶರೀರದ ಜೊತೆ ಮನಸ್ಸನ್ನ ಒಂದಾಗಿಸಿ ಮಾಡ್ತಾ ಹೋದಾಗ ಕೆಲಸದಲ್ಲಿ ನೈಪುಣ್ಯತೆಯನ್ನ ಹೊಂದುತ್ತೀವಿ. ಆರಂಭದಲ್ಲಿ ಯಾವುದೋ ಸ್ವಾರ್ಥ, ಯಾವುದೋ ಫಲಾಪೇಕ್ಷೆಯನ್ನ ಇಟ್ಕೊಂಡೇ ನಾವು ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ಚಿತ್ತ ಶುದ್ಧಿ ಆಗ್ತಾ ನಮ್ಮ ಫಲಾಪೇಕ್ಷೆಗಳು ಕಡಿಮೆಯಾಗ್ತಾ ಹೋಗುತ್ತೆ. ಯಾವಾಗ ಫಲಾಪೇಕ್ಷೆ ಕಡಿಮೆಯಾಗ್ತಾ ಹೋಗುತ್ತೆ, ನಾವು ಮಾಡ್ತಾ ಇರೋ ಕರ್ಮದಲ್ಲಿಯೇ ಜ್ಞಾನವನ್ನ ಹೊಂದುತ್ತಾ ಹೋಗ್ತೀವಿ. ಯಾವಾಗ ಮನಸ್ಸು ಪರಿಶುದ್ಧವಾಗ್ತಾ ಹೋಗುತ್ತೆ, ನಮ್ಮ ಭಾವನೆಗಳು ಶುದ್ಧವಾಗ್ತಾ ಬರುತ್ತೆ, ಭಾವನಾತೀತವಾಗಿರ್ತೀವಿ. ಯಾವಾಗ ಆ ಸ್ಥಿತಿಯನ್ನ ಹೊಂದುತ್ತಾ ಹೋಗ್ತೀವಿ, ಆಗ ನಮ್ಮಲ್ಲಿ ಜ್ಞಾನವು ಜಾಗೃತವಾಗ್ತಾ ಹೋಗುತ್ತೆ. ಯಾವಾಗ ನಮ್ಮಲ್ಲಿ ಜ್ಞಾನ ಜಾಗೃತವಾಗ್ತಾ ಹೋಗುತ್ತೆ, ಕರ್ಮ ಮಾರ್ಗದ ಮೂಲಕ ಮೋಕ್ಷವನ್ನ ಹೊಂದುತ್ತೀವಿ.